ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಸಾನಿಯಾ ಯುಎಚ್ ಅವರು ರಾಜ್ಯ ಮಟ್ಟದ ಯುವ ಸಂಸತ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನ ಪಡೆದು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯು ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಿಕಾಸಸೌಧದಲ್ಲಿ ಏರ್ಪಡಿಸಿದ್ದ 2025ನೇ ಸಾಲಿನ ರಾಜ್ಯ ಮಟ್ಟದ ಯುವ ಸಂಸತ್ ಸ್ಪರ್ಧೆಯಲ್ಲಿ ವಿವಿಧ ಜಿಲ್ಲೆಗಳಿಂದ 68 PU ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಪೈಕಿ ಉತ್ತಮ ಪ್ರದರ್ಶನ ತೋರಿದ 10 ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಗಣ್ಯರಿಂದ ಬಹುಮಾನ ಸ್ವೀಕರಿಸಿದ ಪಟ್ಟಣದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಸಾನಿಯಾ ಅವರನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಪ್ರಾಚಾರ್ಯರು ಹಾಗೂ ಇತರರು ಅಭಿನಂದಿಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಳೆನರಸೀಪುರ, ಹಾಸನ ಜಿಲ್ಲೆ. ಎಲ್ಲ ಜಿಲ್ಲೆಗಳಿಂದ ವಿಜೇತರಾಗಿ ಬಂದಂತಹ ಸ್ಪರ್ಧಾರ್ಥಿಗಳೇ ಹಾಗೂ ಈ ಗಣ್ಯ ವ್ಯಕ್ತಿಗಳೇ, ಇವತ್ತು ಅತ್ಯಂತ ಹೆಮ್ಮೆಯ ದಿನ ಆಗ್ತಾ ಇದೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ. ಎಷ್ಟೋ ನಿಮ್ಮ ಕಾಲೇಜಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಸಿಗದಂತಹ ಅವಕಾಶ ನಿಮಗೆ ಸಿಕ್ಕಿದೆ ಅಂದ್ರೆ ಅದೇ ನಿಮ್ಮ ಹೆಮ್ಮೆಯ ವಿಚಾರವಾಗಿದೆ. ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಇವತ್ತು, ಎಷ್ಟೋ ತಾಲೂಕುಗಳಲ್ಲಿ, ಎಷ್ಟೋ ಜಿಲ್ಲೆಗಳಲ್ಲಿ, ಇಡೀ ಕರ್ನಾಟಕದಲ್ಲಿ ಎಷ್ಟೆಷ್ಟೋ ಸ್ಟೂಡೆಂಟ್ಗಳು ಇರ್ಬೇಕಾದಾಗ ನಿಮ್ಗೆ ಅವಕಾಶ ಸಿಗ್ತಿದೆ ಅಂದ್ರೆ ಅದೇ ನೀವು ರಿಯಲ್ ವಿನ್ನರ್ ಆಗಿರ್ತೀರಾ. ಇಲ್ಲಿ ಫಸ್ಟ್ ಸೆಕೆಂಡ್ ಬರೋದು ಏನಲ್ಲ, ನೀವು ಅಲ್ಲಿ ಬಂದಿರಲ್ಲ ಅದು. ಈಗ ನಿಮ್ ಕಾಲೇಜಲ್ಲಿ 2 ದಿವಸದಿಂದ ಕ್ಲಾಸ್ ಹಾಳು ಮಾಡ್ಕೊಂಡು ಹೋದಲ್ಲ, ನಿಮ್ಗೆ ಏನ್ ಸಿಕ್ತು ಅಂತ ಹೇಳಿದ್ರೆ ಒಳ್ಳೆ ಅನುಭವ ಸಿಕ್ತು. ಎಲ್ಲ ಹೆಚ್ಚಾಗಿ ಒಬ್ಬ ಎಜುಕೇಶನ್ ಮಿನಿಸ್ಟರ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಅದು ಅವರ ಸಾಧ್ಯ ಆಗಿಲ್ಲ. ಇವತ್ತಿಲ್ಲಿ ಬಂದು ಆ ವಿಧಾನಸಭಾ ಅದ್ರೊಳಗಡೆ ಹೋಗ್ಬೇಕಾದಾಗ ಕಾಲೆಲ್ಲ ನಡುಗೋದು, ಒಂಥರ ಹೆಮ್ಮೆ ಆಗೋದು. ಹೆಜ್ಜೆ ಇಡ್ಬೇಕಾದಾಗ ಮುಂದೊಂದಿನ ನಾವು ಈ ಸ್ಥಾನಕ್ಕೆ ಬರ್ಬೋದಲ್ಲ ಅನ್ನೋ ಯೋಚನೆಯಿಂದ ನಾವು ಅವತ್ತು ವಿಧಾನಸೌಧಕ್ಕೆ ಹೋದೋ. ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಆಗ್ತಿರೋದು ಮಾನ್ಯ ಮಧು ಬಂಗಾರಪ್ಪ ಸರ್ ಅವ್ರನ್ನ ಇವತ್ತು ನೋಡ್ಲಿಕ್ಕೆ ಒಂದು ಅವಕಾಶ ಆಯ್ತು. ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತನ್ನ ಹೇಳ್ತಾರೆ, ನನಗೆ ಬೇಕಾಗಿರುವಂತದ್ದು ಕಬ್ಬಿಣದಂತ ಸ್ನಾಯುವುಳ್ಳ, ಮಿಂಚಿನಂತ ಮನಸ್ಸುಳ್ಳ, ಬೆಂಕಿಯಂತ ಆಲೋಚನೆಯುಳ್ಳ ಯುವ ಶಕ್ತಿಗಳು ಬೇಕಾಗಿದ್ದಾರೆ. ಅಂಥ ಯುವ ಶಕ್ತಿಗಳಿಂದಲೇ ಭವ್ಯ ಭಾರತದ ಕನಸನ್ನ ನನಸು ಮಾಡಲಿಕ್ಕೆ ಸಾಧ್ಯವಾಗುವುದು, ಅಥವಾ ಪ್ರಜಾಪ್ರಭುತ್ವದಲ್ಲಿ ಯಶಸ್ಸನ್ನ ನೋಡ್ಲಿಕ್ಕೆ ಸಾಧ್ಯವಾಗುವಂಥದ್ದು. ಅಂಥ ಯುವಕರನ್ನ ನಾವು ಇದೆಲ್ಲ ನೋಡ್ತಾ ಇದ್ದೇವೆ. ಇಂಥ ಯುವಕರಿಂದಲೇ ನಮ್ಮ ವಿಶ್ವಗುರು ಸ್ಥಾನವನ್ನ ತುಂಬಲಿಕ್ಕೆ ಸಾಧ್ಯವಾಗುವುದು ನಮ್ಮ ಭಾರತ. ನಮ್ಮ ಪ್ರಪಂಚದಲ್ಲೇ ವಿಭಿನ್ನ ಎಂದು ಗುರುತಿಸುವಂತ ನಮ್ಮ ಹೆಮ್ಮೆಯ ಭಾರತ ದೇಶವನ್ನ ಇವತ್ತು ನಾವೆಲ್ಲ ಆಳ್ಲಿಕ್ಕೆ ಈ ಯುವಕರಿಂದಲೇ ಮಾತ್ರ ಸಾಧ್ಯ. ಹಾಗಾಗಿ ಈ ಯುವಕರನ್ನೆಲ್ಲ ಇವತ್ತೆಲ್ಲ ಸೇರಿಸಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಇದಕ್ಕೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.